ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಬೆಳೆಯ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಎನ್ನ ಅವಗುಣವೆಂಬ ಕಸವ ಕಿತ್ತಿ ಸಲಹಯ್ಯ ತಂದೆ ಸುಳಿದೆಗೆದು ಬೆಳೆವೆನು. ಈ ಮಾತನ್ನ ಹೇಳಿದವರು ಬಸವಣ್ಣನವರು. ಬಹಳ ಒಳ್ಳೆಯ ಮಾತು ಇದು. ಬದುಕನ್ನ ಕುರಿತು ಆಡಿದ ಮಾತು. ನಮ್ಮ ಬದುಕು ಹೇಗಿರಬೇಕು, ಈ ಬದುಕಿನಲ್ಲಿ ನಾವು ಏನನ್ನ ಸಾಧಿಸಬೇಕು ಮತ್ತು ಈ ಸಾಧನೆ ಮಾಡುವಾಗ ಏನು ಕಷ್ಟಗಳು ಬರ್ತಾವ, ಅವುಗಳನ್ನು ನಿವಾರಿಸೋದು ಹೇಗೆ, ಇಷ್ಟೆಲ್ಲ ಸಂಗತಿಗಳನ್ನು ಈ ಸಣ್ಣ ಮಾತಿನೊಳಗೆ ಅವರು ಇಟ್ಟಾರೆ. ಎಷ್ಟು ಚಲೋ ಉಪಯುಕ್ತವಾದ ಮಾತು. ಈಗ ಭೂಮಿ ಅದ, ಮನುಷ್ಯನಿಗೆ ಏನೇನು ಬೇಕು ಬದುಕುವುದಕ್ಕೆ ಎಲ್ಲ ಬರೋದು ಎಲ್ಲಿಂದ? ಇದ ಮಣ್ಣಿನಿಂದ ಬರ್ತದೆ. ಇದ ಮಣ್ಣು. ಯಾವುದು ನಾವು ಸುಮ್ಮನೆ ಇದು ಮಣ್ಣು ಅಂತೇವಿ, ಆದ್ರೆ ಅದರಾಗಿಂದ ಎಲ್ಲ ನಮಗೆ ಬರೋದು. ಏನು ಬೇಕೋ ಎಲ್ಲ ಜೀವನವನ್ನು ರಕ್ಷಿಸೋದು, ಜೀವನವನ್ನು ಸುಂದರಗೊಳಿಸೋದು, ಇದಕ್ಕೆ ಮೂಲ ಅಂದ್ರೆ ಈ ಮಣ್ಣು. ಈ ಮಣ್ಣ ಎಲ್ಲವನ್ನ ತನ್ನ ಉಡಿಲಲ್ಲಿ ತುಂಬಿಕೊಂಡದು. ಇಂಥ ಮಣ್ಣನ್ನು ಬಳಸಿಕೊಂಡು ಮನುಷ್ಯ ತನ್ನ ಬದುಕನ್ನು ಕಟ್ಟಿಕೋಬೇಕು. ಬದುಕು ಬಹಳ ಶ್ರೀಮಂತವಾಗಿರಬೇಕು, ಹಸನಾಗಿರಬೇಕು. ಹಾಗ ಬದುಕನ್ನು ಕಟ್ಟಿಕೋಬೇಕು. ನಾವು ಯಾವುದಕ್ಕೆ ಮಹತ್ವ ಕೊಡಬೇಕು ಅನ್ನೋದು ಗೊತ್ತಿರಬೇಕು. ಒಂದು ಕಡೆ ಒಂದು ಹಿಡಿ ಮಣ್ಣ, ಇನ್ನೊಂದು ಕಡೆ 1 ಕಿಲೋ ಬಂಗಾರ. ಯಾವುದರ ಬೆಲೆ ಎಷ್ಟು ಗೊತ್ತಿರಬೇಕು. ಯಾವುದು ನಮ್ಮನ್ನ ಕಾಪಾಡ್ತದೆ ಅದರ ಬೆಲೆ ಬಹಳ. ಯಾವುದು ಕಾಪಾಡ್ತದೆ? ಇದು ಬಂಗಾರ ಕಾಪಾಡ್ತದೆ. ಅದೇನು ನಮಗೆ ಹಣ್ಣು ಕೊಡೋದಲ್ಲ, ಅದೇನು ನಮಗೆ ಹೂ ಕೊಡೋದಲ್ಲ, ನಮಗೆ ಕಾಳು ಕಡಿ ಬೇಕಲ್ಲ, ಅದು ಬಂಗಾರದಾಗಿಂದ ಬರೋದಿಲ್ಲ. ಅದು ಬರೋದು ಎದರಿಂದ? ಇದ ಹಿಡಿ ಮಣ್ಣಿನಿಂದ. ನಮಗೆ ನಮ್ಮ ಎದರ ಹಿಂಗೆ ಎರಡೂ ಹಿಡಿದ್ರೆ ನಾವು ಬಂಗಾರ ಆಯ್ಕೆ ಮಾಡ್ತೀವಿ, ಮಣ್ಣು ಆಯ್ಕೆ ಮಾಡೋದಿಲ್ಲ. ಆದ್ರೆ ಮಣ್ಣು ಬಿಟ್ಟರೆ ನಡೆಯಂಗಿಲ್ಲ, ನಡೆಯೋದಿಲ್ಲ. ಒಬ್ಬ ರಾಜ ಇದ್ದ, ಬಹಳ ದೊಡ್ಡ ರಾಜ, ಸಂಪತ್ತೇ ಸಂಪತ್ತು. ಆದರೂ ಮನುಷ್ಯಗ ಒಂದು ಕನಸು, ಇನ್ನಷ್ಟು ಇದು ಸಾಲೋದಿಲ್ಲ ಅನ್ನುವಂಗ ಆ ಭಾವ ಬೇಕು. ಜೀವನದಲ್ಲಿ ಏನು ಮಾಡಬೇಕು? ಸುಂದರವಾದ ಬಂಗಾರದ ಮನೆ ಇರಬೇಕು. ಬಂಗಾರದ
ಇವೆಲ್ಲ ವಸ್ತುಗಳಿರಬೇಕು ಮನ್ಯಾಗ. ಹಂಗ ಆ ರಾಜನಿಗೆ ಅನಿಸ್ತತ್ತು. ಆತ ಸಂಪತ್ತನ್ನ ಬಂಗಾರನ್ನ ಸಂಗ್ರಹ ಮಾಡ್ಕೋತ ಹೋದ. ಆದರೆ ಮನಸ್ಸೇನು ತೃಪ್ತ ಆಗಲಿಲ್ಲ. ಅಷ್ಟು ಬಂಗಾರ ಮೇಲೆ ಅವನದು ಪ್ರೇಮ. ಒಂದು ದಿವಸ ಕನಸು ಬಿತ್ತು. ಕನಸುಗಳು ಸಹಿತ ಮನುಷ್ಯನನ್ನ ಮಾರ್ಪಡಿಸ್ತಾವ, ಅವನಿಗೆ ಬುದ್ಧಿ ಕಲಿಸ್ತಾವ, ಅವನ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾವ. ಹಂಗ ಒಂದು ಕನಸ ಬಿತ್ತು. ಆ ರಾಜನ ಹೆಸರು ಮೈದಾಸ್ ಅಂತ, ಮಿಡಾಸ್. ಅದು ಪಶ್ಚಿಮ ದೇಶದ ಕಥೆ. ಕಿಂಗ್ ಮಿಡಾಸ್ ಅಂತ ಅವನ ಹೆಸರು, ರಾಜ ಮೈದಾಸ್. ಕನಸ ಬಿತ್ತು. ಕನಸಿನಾಗ ದೇವ್ರ ಭೇಟಿ ಆದ. ಅವಾಗ ಏನು ಬೇಕಪ್ಪ ನೀನು ರಾಜ, ಏನು ಬೇಕು ಹೇಳು ಅಂದ. ಅವಾಗ ಅವ ಹೇಳ್ದ, ನಾ ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು. ನಮಗೂ ಹಿಂಗ ಕನಸು. ಇದೇನು ಸುಮ್ಮನೆ ಆ ಕಥೆ ಅಲ್ಲದ, ನಮ್ಮದು ಅಷ್ಟೇ. ನಮ್ಮದು ಹಾಗೆ ಅದ. ಏನೋ ಯಾರೂ ನಮಗೆ ಭೇಟಿ ಆಗಿಲ್ಲ ಅಂತ ಸುಮ್ಮನೆ ಅದೇ. ಅಕಸ್ಮಾತ್ ದೇವರು ಭೇಟಿಯಾಗಿ ಏನು ಬೇಕತ್ತ ಇಷ್ಟು ಜನರು ಎದುರು ಕೇಳಿದ್ರೆ ನಾನೂ ಮಾತಾಡಕ್ ಹಾಕಿದ್ದಿಲ್ಲ, ನೀವು ಮಾತಾಡಕ. ಎಷ್ಟದ. ಅದಕ್ಕೆ ದೇವರು ಭೇಟಿ ಆಗೋದು ಈಗ. ನೀವು ಬೇಕಾದ ಮಾಡ್ರಿ, ಬರುವುದಿಲ್ಲ. ಯಾಕೆ ಅವನಿಗೆ ಗೊತ್ತಾಗ್ಯದ, ನನ್ನಲ್ಲಿ ಇವರಿಗೆ ಸಮಾಧಾನ ಮಾಡುವ ತ್ರಾಣ. ಅವಾಗ ಕಿಂಗ್ ಮೈದಾಸ್ ಕೇಳ್ದ, ಮುಟ್ಟದ್ದೆಲ್ಲ ಬಂಗಾರ ಆಗಬೇಕು, ಮುಟ್ಟಿದ್ದೆಲ್ಲ. ಅವಾಗ ದೇವರು ಹೇಳ್ದ, ಆಯಿತು ಬಂಗಾರ ಆಗಲಿ. ಆನಂತರ ಮುಟ್ಟದ ಹಾಸಿಗೆ, ಮುಟ್ಟದ ಹಾಸಿಗೆ ಬಂಗಾರ. ಅವ ಅಂದ, ಇನ್ನು ನನ್ನ ಮುಂದೆ ಯಾರಿಲ್ಲಿ ಜಗತ್ನ್ಯಾಗ. ಹಿಂಗ ಅನಿಸ್ತದ ಒಮ್ಮೊಮ್ಮೆ. ಆ ಬಳಿಕ ಟೇಬಲ್ ಮುಟ್ಟದ, ಕುರ್ಚಿ ಮುಟ್ಟದ, ಎಲ್ಲ ಬಂಗಾರ, ಮುಟ್ಟಿದ್ದೆಲ್ಲ ಬಂಗಾರ. ಮನಿನೇ ಮುಟ್ಟದ, ಮನಿ ಬಂಗಾರ. ಏನದು ನೋಡಬೇಕು. ಹಂಗೆ ಮುಟ್ಗೋತ ಇಡೀ ಅರಮನೆ ಎಲ್ಲ ಬಂಗಾರ ಆಯ್ತು. ಹಸುವಾಯ್ತು. ಹನ್ನೆರಡು ಗಂಟೆ ತಕ ಮುಟ್ಟಿದ್ದ ಬಂಗಾರೇ ಬಂಗಾರ. ಏನು ಕುಣದ, ಹಾಡ್ದ, ನನ್ನ ಇಚ್ಛೆ ಪೂರ್ಣ ಆಯ್ತು ಅಂದ. ಹಸುವಾಗಿತ್ತು. ಕುರ್ಚಿ ಮೇಲೆ ಕೂತ, ಟೇಬಲ್ ಮುಂದೆ ಬಂಗಾರ ಟೇಬಲ್ಲು, ಬಂಗಾರ ಕುರ್ಚಿ. ಇವ ಬಂಗಾರ ಸ್ಪರ್ಶ ಮಾಡ ಹಿಂಗ್ ಕುಂತಾನ. ಅಡಿಗೆ ತಗೊಂಡು ಬರ್ರಿ ಅಂದ. ಮಗಳು ಅಡಿಗೆ ತಗೊಂಬಂದ್ಲು. ಅತ್ಯಂತ ಸುಂದರಳಾದ 18 ವರ್ಷದ ಮಗಳು, ಒಬ್ಬಳೇ ಮಗಳು. ಅವನಿಗೆ ಅತ್ಯಂತ ಪ್ರಿಯ ಯಾರಾದರೂ ಇದ್ರೆ ಈ ಜಗತ್ತಿನಲ್ಲಿ ಮೊದಲನೇದ್ದು ಬಂಗಾರ, ಎರಡನೇದ್ದು ಮಗಳು. ಆಕೆ ಹೀಗೆ ಅಡಿಗೆ ತಂದು ಅವನ ಎದುರಿಗೆ ಹಿಂಗೆ ಇಟ್ಲು. ಆತ ಮೊದಲೇ ಹಸುದದ್ದ. ಒಂದು ಕಡೆ ಒಂದು ಬಟ್ಲಲ್ಲಿ ಸ್ವಚ್ಛ ನೀರ, ಇಲ್ಲಿ ಮಿಷ್ಟಾನ್ನ, ಹಸುವಾಗ್ಯದ. ಈಗ ತಗೊಂಡ ಕೈ ಮುಟ್ಟದ ಬಂಗಾರ ಆಯ್ತು. ರೊಟ್ಟಿ ಬಂಗಾರ, ಪಲ್ಲೆ ಮುಟ್ಟದ ಅದು ಬಂಗಾರ.
ನೀರರೆ ಕುಡಿಬೇಕಂತ ನೀರು ಮುಟ್ಟದ, ನೀರು ಬಂಗಾರ. ಅವಾಗ ಗಾಬರಿ ಆದ. ಅವಾಗ ಗೊತ್ತಾಯ್ತು, ಬದುಕ ನಿಂತಿದ್ದು ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ಗೋಲ್ಡ್ ಅಂಡ್ ಜ್ಯುವೆಲ್, ಇಟ್ ಡಿಪೆಂಡ್ಸ್ ಅಪಾನ್ ವಾಟರ್ ಅಂಡ್ ಫುಡ್. ಬದುಕ ನಿಂತಿರೋದು ಬಂಗಾರದ ಮ್ಯಾಲಲ್ಲ, ಬದುಕ ನಿಂತಿರೋದು ಅನ್ನ ನೀರುಗಳ ಮ್ಯಾಲ. ಅಲ್ಲಿ ತಕ ಗೊತ್ತಾಗಿರ್ಲಿಲ್ಲ. ಅವಾಗ ಗಾಬರಿ ಆದ. ಉಣ್ಣಾಕ ಬರಂಗಿಲ್ಲ, ಕುಡಿಯಾಕ ಬರಂಗಿಲ್ಲ, ಕುಡಿಯದೇ ಇದ್ರೆ ಉಣದೇ ಇದ್ರೆ ಬದುಕು ಹೇಗೆ? ವಿಪರೀತ ಹಸಿವ. ಅವಾಗ ಬಂಗಾರ ಕಾಣೋ ಬದಲ ಬರೀ ಅನ್ನ ಕಾಣಕ್ ಶುರುವಾಯ್ತು. ಕಣ್ಣಲ್ಲಿ ಮೊದಲು ಬಂಗಾರ ಕಾಣಿಸ್ತಿತ್ತು, ಈಗ ಬರೀ ಅನ್ನ ನೀರು ಕಾಣಕ್ ಶುರುವಾಯ್ತು. ಅವಾಗ ಮಗಳು ನಿಂತಿದ್ಲಲ್ಲ, ಆಕಿನೂ ಗಾಬರಿ ಆದ್ಲು. ಏನ್ ಮಾಡ್ಲಿ ಅಂತ ಮಗಳನ್ನ ಮುಟ್ಟಿದ, ಮಗಳ ಬಂಗಾರ ಆದ್ಲು. ಜೀವನ ಹೋಯ್ತು. ಅವ ಪ್ರೀತಿಸಿದ ವಸ್ತುಗಳಲ್ಲಿ ಒಂದು ಪ್ರೇಮ ಎಲ್ಲವನ್ನ ಮುಗಿಸಿ ಹಾಕ್ತು. ಯಾವುದಕ್ಕೆ ಬೆಲೆ? ಅವಾಗ ಭಗವಂತನೇ, ನನಗೆ ಏನೂ ಬೇಡ, ಎಲ್ಲ ಮೊದಲಿದ್ದಂಗಾಗಲಿ, ನಾ ಇನ್ನು ಎಂದೆಂದೂ ಬಂಗಾರ ಅನ್ನೋದಿಲ್ಲ. ಅಷ್ಟೊತ್ತಿಗೆ ಎಚ್ಚರಾತು. ಮನೆ ಹಂಗಾರ, ಅರಮನೆ ಹಂಗ ಇತ್ತು, ಮಗಳು ಹಂಗ ಇದ್ಲು, ಎಲ್ಲವೂ ಹಂಗ ಇದ್ದು. ಅವಾಗ ನಕ್ಕ. ಇಂದು ನನಗೆ ಸಾಕ್ಷಾತ್ಕಾರ ಆಯಿತು. ನಿಜವಾದ ಸಂಪತ್ತು ಅಂದ್ರೆ ಅನ್ನ ನೀರ. ಈ ಅನ್ನ ನೀರುಗಳು ಬರೋದು ಮಣ್ಣಿನಿಂದ. ಆದ್ದರಿಂದ ಮಣ್ಣೇ ನಿಜವಾದ ಸಂಪತ್ತು ಜಗತ್ತಿನಲ್ಲಿ. ಇದು ಸಾಮಾನ್ಯ ಅಲ್ಲ, ಯಥೇಚ್ಛವಾಗಿ ಎಲ್ಲ ಕಡೆ ಮಣ್ಣಾದ. ಬಂಗಾರ ಅದಕ್ಕೆ ಇಲ್ಲ. ಯಾವುದಕ್ಕೆ ಎಷ್ಟು ಬೆಲೆ ಅನ್ನೋದು ಮನುಷ್ಯಾಗ ಗೊತ್ತಿರಬೇಕು. ಮನುಷ್ಯ ಗೊತ್ತಿರಬೇಕು. ಬೆಳೆವ ಭೂಮಿ ಇದು, ಬೆಳೆವ ಭೂಮಿ ಇದು. ಏನೆಲ್ಲ ಬೆಳೀತದ, ಒಂದಕ್ಕೆ 100 ಮಾಡಿ ಕೊಡ್ತದ ಅಂಥ ಭೂಮಿ ಇದೆ. ಭೂಮಿಗೆ ಅಷ್ಟು ಇಷ್ಟು ಕಿಮ್ಮತ್ತ ಕಟ್ಟಕ್ಕಾಗೋದಿಲ್ಲ. ಒಂದು ಕಡೆ ಇಡೀ ಅರಮನೆನೇ ಬಂಗಾರ, ಒಂದು ಕಡೆ ಒಂದು ಬಟ್ಲ ನೀರು, ಒಂದು ತುತ್ತು ಅನ್ನ. ಎಷ್ಟು ಬೆಲೆ! ಯಾರೆಲ್ಲ ಇಷ್ಟು ತಾವೆಲ್ಲ ಜನ ಅದೀರಿ ಅಲ್ಲ, ಎಲ್ಲರ ಮನೆಯೊಳಗೂ ರೊಟ್ಟಿ ಅದಾವ, ಎಲ್ಲರ ಮನೆಯೊಳಗೂ ನೀರದ. ನೀವು ಶ್ರೀಮಂತರಲ್ಲೇನು? ಮೈದಾಸ ಹೋಗಲಿ, ಎಲ್ಲ ಬಂಗಾರದ ಮನೆ ಹೋಗಲಿ, ಬಂಗಾರದ ವಸ್ತು ಹೋಗಲಿ, ಎಲ್ಲವೂ ಹೋಗಲಿ, ಆದರೆ ಒಂದು ರೊಟ್ಟೆ, ಒಂದು ಕಪ್ ನೀರು ಸಾಕು ಒಂದಿದ್ದ. ಅಂದ್ರೆ ಆತನ ದೃಷ್ಟಿಯೊಳಗೆ ಇಡೀ ಸಂಪತ್ತೆಲ್ಲ ಒಂದು ಕಡೆ, ಬರೇ ರೊಟ್ಟಿ ನೀರ ಒಂದು ಕಡೆ. ಅಂಥದ್ದು ನಮ್ಮಲ್ಲೆಲ್ಲ ಇರೋದರಿಂದ ನಾವ್ ಹೆಂಗೆ ಬಡವ? ಇಷ್ಟು ಜನ ಅದಿರಿ ಅಲ್ಲ, ಎಷ್ಟು ಶ್ರೀಮಂತರು. ಯಾಕೆ? ಮನ್ಯಾಗ ಅನ್ನದ, ಮನ್ಯಾಗ ನೀರದ. ಎಲ್ಲರ ಮನೆಯೊಳಗೂ ಬಂಗಾರಿಲ್ಲ, ಎಲ್ಲರ ಮನೆಯೊಳಗೂ ಮುತ್ತು ರತ್ನಗಳಿಲ್ಲ, ಆದರೆ ಎಲ್ಲರ ಮನೆಯೊಳಗೂ ನೀರದ, ಎಲ್ಲರ ಮನೆಯಾಗೂ ಅನ್ನದ. ಹೌದಲ್ಲ? ಅತ್ಯಂತ ಬಡ ಗುಡಿಸಲ, ಅಲ್ಲಿಯೂ ಅನ್ನದು.
ಅಲ್ಲಿಯೂ ನೀರದು. ಬಹುದೊಡ್ಡ ಮನೆ, ಅಲ್ಲಿಯೂ ನೀರದು, ಅಲ್ಲಿಯೂ ಅನ್ನದ. ಅನ್ನ ನೀರ ಈ ವಿಶ್ವದೊಳಗೆ ಇಲ್ಲಿ ಇಲ್ಲ ಅಂತಿಲ್ಲ. ಅವು ಇಲ್ಲ ಅಂದ್ರೆ ಮನುಷ್ಯ ಇಲ್ಲ. ಇಷ್ಟು ಅದ್ಭುತವಾದ ಸಂಪತ್ತನ್ನ ದೇವರು ನಮಗೆ ಕೊಟ್ಟ. ಇನ್ನೇನು ಕೊಡೋದದ? ಕೊಟ್ಟು ಹೇಳ್ದ, ಮನುಷ್ಯನೇ ಇದರೊಳಗೆ ನಾ ಎಲ್ಲ ಇಟ್ಟೇನೆ. ಎದರೊಳಗೆ? ಇದ ಮಣ್ಣಾಗ ಎಲ್ಲ ಇಟ್ಟೇನೆ. ಮತ್ತೆ ಇಟ್ಟೇನಿ ಅಂದ್ರೆ ಹಿಂಗ ತೆಗೆದು ಕೂಡಲೇ ಒಳಗಿಂದ ಹಿಂಗ ಬರ್ತದಂತ ತಿಳ್ಕೋಬೇಡ. ನಿನ್ನ ಬೆವರು ಸುರಿದ್ರೆ ಮಾತ್ರ ಬರ್ತದ. ನಿನ್ನ ಬೆವರ ಸುರಿಬೇಕು. ನೀನೇನು ಪ್ರಯತ್ನ ಮಾಡ್ತೀಯಲ್ಲ, ದುಡಿತೀಯಲ್ಲ, ದುಡಿದ ಬೆವರ ಇಲ್ಲಿ ಬೀಳಬೇಕು. ನೀನು ಸುರಿಸಿದ ಒಂದೊಂದು ಹನಿ ಬೆವರಿಗೆ ಸಂಪತ್ತ ಬರ್ತದೆ ಹೊರಗ. ಅದು ಅಂದ್ರೆ ಒಕ್ಕಲಿಗ ಎಂಥ ಸಿರಿವಂತ, ಎಂಥ ಸಿರಿವಂತ. ಅವನ ಹೊಲ ಎಷ್ಟು ವಿಸ್ತಾರವಾದ ಹೊಲ. ಮಣ್ಣಾಗ ದೇವ ನಿಟ್ಟ ಸಂಪತ್ತ. ದೇವನ ಬ್ಯಾಂಕ್ ಅಂದ್ರೆ ಮಣ್ಣ. ಎಷ್ಟು ಅದ್ಭುತ ಜಗತ್ತು. ಬೆಳೆವ ಭೂಮಿ. ಬಸವಣ್ಣ ಹೇಳ್ತಾರೆ, ಇದು ಬೆಳೆವ ಭೂಮಿ. ಈ ಭೂಮಿ ಏನು ಸಾಮಾನ್ಯ ಅಲ್ಲ, ಬೆಳೆವ ಭೂಮಿ ಇದೆ. ಎಲ್ಲವನ್ನ ಕೊಡುವ ಭೂಮಿ ಇದು. ಇಂಥಲ್ಲಿ ನಾವು ಬಂದೇವಿ. ಈ ಭೂಮಿಯೊಳಗೆ ನಾವು ಒಳ್ಳೆಯ ಪೈರನ್ನ ತೆಗೆಯೋದದ. ಈ ಭೂಮಿಯೊಳಗೆ ಅನ್ನ ಇದನ್ನ ಬೆಳೆಯೋದದ. ಇದರೊಳಗೆ ಇರೋದನ್ನ ಹೊರಗೆ ತೆಗೆಯೋದದು. ಏನೂ ಮಾಡಬೇಕಾಗಿಲ್ಲ. ಅಲ್ಲೇ ಬೀಜಗಳದಾವ, ಅಲ್ಲೇ ನೀರದೆ, ಅಲ್ಲೇ ಮಣ್ಣದ. ಸುಮ್ಮನೆ ಬೀಜ ಹೀಗೆ ಚೆಲ್ಲೋದು, ದಾರಿ ಕಾಯೋದು. ನಾವೇನು ಮಾಡೋದಿಲ್ಲ. ಸುಮ್ಮನೆ ಬೀಜ ಚೆಲ್ಲೋದು, ಮನೆಗೆ ಬರೋದು. ಆ ಬಳಿಕ ಸಾವಕಾಶ ಆಗೊಮ್ಮೆ ಈಗೊಮ್ಮೆ ನೋಡೋದು. ಹೇಳ್ತಾ ಇರ್ತದೆ, ಹೊರಗೆ ಬರ್ತಾ ಇರ್ತದೆ ಸಂಪತ್ತು. ಹೇಗೆ ಮಾವಿನ ವೃಕ್ಷ ಹೀಗೆ ಹೊರಗೆ ಬಂತು, ವಿಶಾಲವಾಗಿ. ಆ ಬಳಿಕದ ಹೇಳ್ತು, ನೀ ಏನು ಬೀಜ ಊರ್ದಿಯಲ್ಲ, ಆ ಊರಿದ್ದಕ್ಕಾಗಿ ಇನ್ನು ನೀ ಜೀವನ ಇರೋ ತಕ ಹಣ್ಣು ಕೊಡ್ತೀರಿ. ಇದಕ್ಕಿಂತ ದೊಡ್ಡ ಸಂಪತ್ತು ಯಾವುದು? ಯಾವುದು ಸಂಪತ್ತ? ಇಷ್ಟೆಲ್ಲ ಸಂಪತ್ತನ್ನ ದೇವರು ಕೊಟ್ಟ ಬಳಿಕ ಮತ್ತೆ ಇದೇನು? ಯಾರು ಬಡವರು? ಬೆಳೆವ ಭೂಮಿ. ಈಗ ಹೆಂಗ ಹೊರಗೆ ಒಂದು ಬೆಳೆವ ಭೂಮಿ ಅದ, ಹಾಗೆ ಒಳಗೂ ಒಂದು ಭೂಮಿ ಅದ ಅಂತಾರ ಅವರು. ಒಳಗೆ ಒಂದು ಭೂಮಿ ಅದ, ಅದು ಬೆಳೆಯುಳ್ಳ ಭೂಮಿಯೇ. ಹೊರಗಿನ ಭೂಮಿಯೊಳಗೆ ಹೆಂಗ ಸಂಪತ್ತ ತುಂಬ್ಯದ, ಹಾಗೆ ಒಳಗೊಂದು ಭೂಮಿ ಅದ, ಅಲ್ಲೊಂದು ಸಂಪತ್ತ ತುಂಬ್ಯದ. ಹೊರಗಿನ ಭೂಮಿಯೊಳಗಿರುವ ಸಂಪತ್ತನ್ನ ತೆಗಿಬೇಕಾದ್ರೆ ಏನ್ ಮಾಡಬೇಕು? ಭೂಮಿಯನ್ನ ಹದಗೊಳಿಸಬೇಕಾಗುತ್ತೆ. ಭೂಮಿಯನ್ನ ಹದಗೊಳಿಸೋದು. ಆ ಬಳಿಕ ಯೋಗ್ಯ ಬೀಜಗಳನ್ನ ಹಾಕೋದು, ಅದಕ್ಕೆ ನೀರ ಉಣಿಸೋದು. ಏನು ಹೊರಗೆ ಬರ್ತದೆ ಅದು ನಾಶವಾಗದಂತೆ ಕಾಪಾಡೋದು. ಅಲ್ಲಿ ಒಂದಿಷ್ಟು ಬೇರೆ ಕಸನು ಬೆಳೀತಿರ್ತದೆ.